ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ದ್ವಿತೀಯ ಭಾಷೆ ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಗರಿಷ್ಠ ಅಂಕಗಳು 80. ದ್ವಿತೀಯ ಭಾಷೆ ಕನ್ನಡ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಗಮನಿಸಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದ್ಕೊಂಡು ನೀಟ್ ಹ್ಯಾಂಡ್ ರೈಟಿಂಗಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಮೊನ್ನೆ ಪ್ರಶ್ನೆ ನೋಡಿ, ದೇಶದ ಪದದಲ್ಲಿರುವ ವಿಭಕ್ತಿಯ ಹೆಸರು ಏನು ಅನ್ನೋದು ಪ್ರಶ್ನೆ. ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಇಲ್ಲಿ ದೇಶದ ಪದದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಏನು ಅನ್ನೋದು. ದೇಶದ ಇಲ್ಲಿ ನಮಗೆ ಆ ವಿಭಕ್ತಿ ಪ್ರತ್ಯಯವನ್ನ ಕಾಣ್ತೀವಿ, ಆದ್ರಿಂದ ಇದೊಂದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಸರಿಯಾದ ಉತ್ತರ ಸಿ, ಷಷ್ಠಿ ವಿಭಕ್ತಿ. ಪ್ರತ್ಯಯಗಳನ್ನು ಚೆನ್ನಾಗಿ ಓದ್ಕೊಂಡಿರಿ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಎಲ್ಲ ವಿಭಕ್ತಿಗಳ ಬಗ್ಗೆ ಕೂಡ ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಎರಡನೇದು, ಗೆಳೆಯರು ಸಂತಸದಿಂದ ಶಾಲೆಗೆ ಹೋದರು. ಈ ವಾಕ್ಯದಲ್ಲಿ ಬಂದಿರುವಂತಹ ಕ್ರಿಯಾಪದ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಗೆಳೆಯರು, ಓದರು, ಸಂತಸದಿಂದ ಶಾಲೆಗೆ. ಇಲ್ಲಿ ಓದರು ಎನ್ನುವಂತಹದ್ದು ಕ್ರಿಯಾಪದ ಆಗಿದೆ. ಆದ್ದರಿಂದ ನೀವು ಉತ್ತರ ಬಿ, ಓದರು ಎನ್ನುವಂತಹ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ನೆಕ್ಸ್ಟ್ 3ನೇ ಪ್ರಶ್ನೆ, ವೀರೇಶ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡಿ, ವೀರೇಶ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಎ ಲೋಪಸಂಧಿ, ಬಿ ಆಗಮ ಸಂಧಿ, ಸಿ ಆದೇಶ ಸಂಧಿ, ಡಿ ಗುಣಸಂಧಿ. ಸರಿಯಾದ ಉತ್ತರ ಗುಣಸಂಧಿ ಆಗಿದೆ. ಏಕೆಂದರೆ ವೀರ ಪ್ಲಸ್ ಈಶ ಪದದಲ್ಲಿ ಏಕಾರ ಲೋಪ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಸಂಧಿ ಕಾರ್ಯ ನಡೆಯುವಾಗ ವೀರೇಶ ಎನ್ನುವಂತಹ ಪದವನ್ನು ನಾವು ಬಿಡಿಸಿ ಬರೆದಾಗ ಇದೊಂದು ಗುಣಸಂಧಿ ಆಗುತ್ತೆ. ನಂತರ 4ನೇ ಪ್ರಶ್ನೆ, ಗಂಜಿಯುಂಡು ಪದವು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ. ಎ ಕ್ರಿಯಾ ಸಮಾಸ, ಬಿ ದ್ವಿಗು ಸಮಾಸ, ಸಿ ದ್ವಂದ್ವ ಸಮಾಸ, ಡಿ ಅಂಶಿ ಸಮಾಸ ಅನ್ನೋ ಆಯ್ಕೆಗಳನ್ನು ನೋಡ್ತೀವಿ. ಇಲ್ಲಿ ಗಂಜಿಯುಂಡು ಪದವು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿದೆ. ಯಾಕಂದ್ರೆ ಇದೊಂದು ಕ್ರಿಯೆಯನ್ನು ಸೂಚಿಸುವಂತಹ ಪದ ಆಗಿದೆ. ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎನ್ನುವಂತಹ ಪ್ರಶ್ನೆಗಳನ್ನು ಕೇಳಿದರೆ, 1ನೇ ಪ್ರಶ್ನೆ, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಅಂತ ಪ್ರಶ್ನೆಯನ್ನು ಕೇಳಿದರೆ ಉತ್ತರ, ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿ ತನಗಾದ ಸಂತೋಷವನ್ನು ಪ್ರಕಟಿಸಿದನು ಎನ್ನುವ ಉತ್ತರವನ್ನು ಬರೀಬೇಕಾಗುತ್ತೆ. 6ನೇದು, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಉತ್ತರ, ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು ಎನ್ನುವಂತಹ ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ವಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ ನೋಡಿ, ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತದೆ. ನೋಡಿ, ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಅನ್ನೋದಕ್ಕೆ ಉತ್ತರ. ಹಾಗೇನೆ ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಅನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. 7ನೇ, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಎನ್ನುವಂತಹ ಪ್ರಶ್ನೆಗೆ ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತದೆ ಎನ್ನುವಂತಹ ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ನೋಡೋಣ ಪ್ರಶ್ನೆ 8ನ. ಪ್ರಶ್ನೆ 7 ನೋಡಿ, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಅಂದ್ರೆ ಅದು ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತದೆ ಎನ್ನುವಂತಹ ಉತ್ತರವನ್ನ ನೀವು ಬರೀಬೇಕಾಗುತ್ತೆ. ಹೀಗೆ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ ಪ್ರತಿ ಪ್ರಶ್ನೆಗೂ ಕೂಡ 1 ಅಂಕ ಸಿಗುತ್ತೆ. ಇನ್ನು 8ನೇ ಪ್ರಶ್ನೆ ನೋಡಿ, ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಯಾವುದು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ, ಗುರುರಾಜ ಕರ್ಜಗಿಯವರ ಅಂಕಣ ಬರಹದ ಶೀರ್ಷಿಕೆ ಕರುನಾಡು ಬಾಬೆಳಕೆ ಎನ್ನುವಂತಹದ್ದು. 9ನೇ ಪ್ರಶ್ನೆ, ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ. ಉತ್ತರ ನೋಡಿ, ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಮುಂಬಯಿಯ ಮರೀನಾ ಡ್ರೈವ್ಗೆ ಹೋಲಿಸುತ್ತಾರೆ. ನೆಕ್ಸ್ಟ್ ನೋಡಿ 10ನೇ ಪ್ರಶ್ನೆ, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು. ನೋಡಿ, ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ.
ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಮುಂಬಯಿಯ ಮರೀನಾ ಡ್ರೈವ್ಗೆ ಹೋಲಿಸುತ್ತಾರೆ. 10ನೇ ಪ್ರಶ್ನೆ, ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ, ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸ್ತಾ ಇದ್ದುವು. 11ನೇ ಪ್ರಶ್ನೆ, ಗೋಪಾಲನು ಹೊಸ ಪಂಚೆಯನ್ನ ಬಯಸಿದುದು ಏಕೆ? ಉತ್ತರ, ಗೋಪಾಲನ ಗೆಳೆಯರೆಲ್ಲರೂ ಸೇರಿ ಅವನನ್ನ ಹಾಸ್ಯ ಮಾಡುತ್ತಿದ್ದುದರಿಂದ ಅವನು ಹೊಸ ಪಂಚೆಯನ್ನ ಬಯಸಿದ್ದನು ಎನ್ನುವಂತಹದ್ದು ಸರಿಯಾದ ಉತ್ತರ. ಇನ್ನು 12ನೇದು, ಏಣಿಯನ್ನು ಬಳಸಿ ಮೇಲೇರಿದವರಿಗೆ ಏಣಿ ಹಾಕುವ ಸವಾಲು ಏನು? ಉತ್ತರ ನೋಡಿ, ಏಣಿಯನ್ನ ಬಳಸಿ ಮೇಲೆ ಹೋಗುವಂತಹವರಿಗೆ, ಮೇಲೆ ಏರುವಂತಹವರಿಗೆ ಏಣಿ ಹಾಕುವಂತಹ ಸವಾಲು ಏನು ಅನ್ನೋದು ಪ್ರಶ್ನೆ. ಉತ್ತರ, ಏಣಿಯನ್ನ ಬಳಸಿ ಮೇಲೇರಿದವರು ಹೇಗೆ ಕೆಳಗೆ ಬೆಳೆಯುತ್ತಾರೆ ನೋಡುತ್ತೇನೆ ಎಂದು ಏಣಿ ಸವಾಲು ಹಾಕುತ್ತದೆ. ಏಣಿಯನ್ನ ಬಳಸಿ ಮೇಲೆ ಹೇರಿದಂತಹವರಿಗೆ ಕೆಳಗೆ ಹೇಗೆ ಇಳಿಯುತ್ತಾರೆ ಎನ್ನುವಂತಹ ಸವಾಲನ್ನ ಹಾಕುತ್ತಾ ಆ ಏಣಿ ನೋಡುತ್ತೇನೆ ಎನ್ನುತ್ತದೆ ಎನ್ನುವಂತಹದ್ದು ಉತ್ತರ. 13ನೇ ಪ್ರಶ್ನೆ, ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ಉತ್ತರ, ಶಾಂತಿಯಿಂದ ಬದುಕಬೇಕು, ನಮ್ಮ ಕರ್ತವ್ಯಗಳನ್ನು ಮುಗಿಸಬೇಕು ಎನ್ನುವಂತಹ ಆಶಯವನ್ನ ಕವಿ ಇಲ್ಲಿ ಹೇಳ್ತಾರೆ. ತಮ್ಮ ಕರ್ತವ್ಯಗಳನ್ನ ಶಾಂತಿಯಿಂದ ಬದುಕಿ ಕರ್ತವ್ಯಗಳನ್ನು ಮುಗಿಸ್ಬೇಕು ಅನ್ನೋ ಒಂದು ಉತ್ತರವನ್ನ ಹೇಳ್ತಾರೆ. ನೆಕ್ಸ್ಟ್ ನೋಡಿ, 14ನೇ ಪ್ರಶ್ನೆ, ಎಂ ಗೋಪಾಲಕೃಷ್ಣ ಅಡಿಗರ ಪ್ರಮುಖ ಪೌರುಷದ ಬಾಳ್ವೆ ಯಾವುದು ಅನ್ನೋದು ಪ್ರಶ್ನೆ. ಉತ್ತರ, ಎಂ ಗೋಪಾಲಕೃಷ್ಣ ಅಡಿಗರ ಪ್ರಕಾರ ಹಿಡಿದ ದಾರಿಯಲ್ಲಿ ಗುರಿ ಮುಟ್ಟುವವರೆಗೆ ಸಾಗುವುದು ಪೌರುಷದ ಬಾಳ್ವೆ. ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ. ಹಾಗೇನೆ ಎಂ ಗೋಪಾಲಕೃಷ್ಣ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿದೆ. ಎಂ ಗೋಪಾಲಕೃಷ್ಣ ಅಡಿಗರ ಪ್ರಕಾರ ಹಿಡಿದ ದಾರಿಯಲ್ಲಿ ಗುರಿ ಮುಟ್ಟುವವರೆಗೆ ಸಾಗುವುದು ಪೌರುಷದ ಬಾಳ್ವೆ ಎನ್ನುವಂತಹದ್ದು ಉತ್ತರ. ನೆಕ್ಸ್ಟ್ ನೋಡೋಣ, 14ನೆಯ ಪ್ರಶ್ನೆ ಆಯಿತು. 15ನೆಯ ಪ್ರಶ್ನೆಯನ್ನ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ನೆಕ್ಸ್ಟ್ ನೋಡಿ, 15ನೇ ಪ್ರಶ್ನೆ, ಸೊನ್ನೆಲಿಗೆ ಸಿದ್ದರಾಮರ ಪ್ರಕಾರ ಕೆರೆಗಳು ಯಾವಾಗ ನಿಷ್ಪ್ರಯೋಜಕವಾಗುತ್ತವೆ? ಉತ್ತರ, ಸೊನ್ನೆಲಿಗೆ ಸಿದ್ದರಾಮರ ಪ್ರಕಾರ ಕೆರೆಗಳನ್ನು ತೋಡಿ ನೀರು ಬರದೇ ಇದ್ದಾಗ ನಿಷ್ಪ್ರಯೋಜಕವಾಗುತ್ತವೆ. ಅವರ ಪ್ರಕಾರ, ಸೊನ್ನೆಲಿಗೆ ಸಿದ್ದರಾಮರ ಪ್ರಕಾರ ಕೆರೆಗಳನ್ನು ತೋಡಿದ್ದಾಗಿದ್ದಾದರೆ ನೀರು ಬರದೇ ಹೋದರೆ ಖಂಡಿತ ಅವು ನಿಷ್ಪ್ರಯೋಜಕವಾಗುತ್ತವೆ ಎನ್ನುವಂತಹದ್ದು ಇಲ್ಲಿ ಉತ್ತರ. ಇನ್ನು 16, ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ನೋಡಿ, ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಉತ್ತರ, ಉತ್ತರನು ಕೌರವರ ಸೈನ್ಯವನ್ನ ಕಂಡು ಹೆದರಿ ನಿಟ್ಟೋಟದಲ್ಲಿ ಓಡಿದನು ಎನ್ನುವಂತಹದ್ದು ಉತ್ತರ. ಇನ್ನು ನಂತರ 3ನೇ ಮೇನಲ್ಲಿ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಕೇಳ್ತಿದ್ದಾರೆ. ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು ಇರುತ್ತವೆ. ಇದು 3rd ಮೇನಲ್ಲಿ ಒಟ್ಟು 8 ಪ್ರಶ್ನೆಗಳಿರ್ತವೆ. 1 ಪ್ರಶ್ನೆಗೆ 2 ಅಂಕ, ಟೋಟಲ್ ನಿಮಗೆ 16 ಅಂಕಗಳು ಸಿಗುತ್ತೆ. 17ನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ ನೋಡಿ, ನಿನ್ನಂತ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಸಂಸಾರ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ಬೇಡ. ಮಗನೇ, ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನ ಆಶೀರ್ವದಿಸಿದಳು ತಾಯಿ. 18ನೇ ಪ್ರಶ್ನೆ, ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು? ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು ಎನ್ನುವಂತಹದ್ದು ಪ್ರಶ್ನೆ. ಉತ್ತರ ನೋಡಿ, ಲಂಡನ್ ಟವರ್ ಬ್ರಿಡ್ಜ್ ಪ್ರಮುಖವಾದುದು. ಇದು 1000 ಟನ್ ತೂಗುತ್ತೆ. ಇದು ಎಷ್ಟು ಟನ್ ಇದೆ? 1000 ಟನ್ ಅಷ್ಟಿದೆ. ಹಡಗುಗಳು ಬಂದಾಗ 1.5-2 ನಿಮಿಷದಲ್ಲಿ ಮೇಲಕ್ಕೆ ಎದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ ಈ ಒಂದು ಲಂಡನ್ ಟವರ್ ಬ್ರಿಡ್ಜ್. ಇನ್ನು 19ನೆಯ ಪ್ರಶ್ನೆ ನೋಡಿ, ಲಂಡನ್ ಟವರ್ ಬ್ರಿಡ್ಜ್ನ ವೈಶಿಷ್ಟ್ಯವೇನು ಆದ್ಮೇಲೆ 19ನೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಗೋಪಾಲನು ಹೂ ಬನದ ಸೊಗಸನ್ನ ಯಾವ ರೀತಿಯಾಗಿ ವರ್ಣಿಸಿದನು ಅನ್ನೋದು ಪ್ರಶ್ನೆ. ಉತ್ತರ, ಬನದಲ್ಲಿ ಏನು ಸೊಗಸು, ಏನು ಆನಂದ, ಮಲ್ಲಿಗೆ, ಕೇದಗೆ, ಸಂಪಿಗೆಯ ಹೂವು, ಪರ್ವತ ಬಾಳೆಯ ಹೂವು, ಗೋರಂಟೆಯ ಹೂವು, ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಾಗೇನೆ ಹಸಿರಾದ. ನೋಡಿ, ಗೋಪಾಲನು ಹೂಬನದ ಸೊಗಸನ್ನ ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾನೆ ನೋಡ್ತಾ ಇದ್ದೀವಿ. ಬನದಲ್ಲಿ ಅಂದ್ರೆ ಆ ಒಂದು ಬನದಲ್ಲಿ ಎಂತಹ ಸೊಗಸು ಇದೆ, ಏನು ಸೊಗಸಿದೆ, ಏನು ಆನಂದ ಇದೆ,
ಮಲ್ಲಿಗೆ ಕೇದಿಗೆ ಹೂವುಗಳು ಕೂಡ ಅಲ್ಲಿ ಇದ್ದಾವೆ. ಮುಂದುವರಿತಾ ಚಿಗುರ ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು ಮಿರುಗುವ ಲೀಲೆ ಕಾಣಿಸ್ತಾ ಇದೆ. ಮನೆಗಿಂತ ಬನವೇ ಸೊಗಸು ಎಂದು ಹೂಬನವನ್ನ ವರ್ಣಿಸಿದನು ಯಾರು? ಗೋಪಾಲನು. ಗೋಪಾಲನು ಹೂಬನದ ಸೊಗಸನ್ನ ಯಾವ ರೀತಿಯಾಗಿ ವರ್ಣಿಸಿದನು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಇದ್ದೀವಿ. ಆ ಒಂದು ಹೂಬನದಲ್ಲಿದ್ದಂತಹ ಸೊಗಸು ತುಂಬಾನೇ ಆನಂದವಾಗಿತ್ತು. ಅಲ್ಲಿ ಮಲ್ಲಿಗೆ, ಕೇದಗೆ, ಸಂಪಿಗೆ ಹೂವು, ಪರ್ವತ ಬಾಳೆ, ಗೋರಂಟೆ, ಸಾವಿರಾರು ಮಳೆ ಬಿಲ್ಲುಗಳು ಸೇರಿದೆಯೇನೋ ಅನ್ನೋ ರೀತಿ ತೋರ್ತಾ ಇತ್ತು. ಹಾಗೇನೆ ಹಕ್ಕಿಗಳ ಚಿಲಿಪಿಲಿ ಗಾನ ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು ಅನ್ನೋದು ಉತ್ತರ. ನೆಕ್ಸ್ಟ್ ನೋಡಿ 20ನೇ ಪ್ರಶ್ನೆ. ಅಷ್ಟೇ ಅಲ್ಲ, ಚಿಗುರ ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು ಕೂಡ ಇತ್ತು. ಅಲ್ಲಿ ಮನೆಗಿಂತ ಬನವೇ ಸೊಗಸು ಎಂದು ಇಲ್ಲಿ ವರ್ಣಿಸಿದ್ದಾರೆ. ನೆಕ್ಸ್ಟ್ 20ನೇ ನೋಡಿ, ಹೇಳಿ ಹೇಳಿಕೊಳ್ಳುವ ಕಷ್ಟಗಳು ಏನು? ಏನೇನೆಲ್ಲ ಕಷ್ಟಗಳನ್ನ ಹೇಳಿಕೊಳ್ಳುತ್ತೆ? ಏಣಿಯ ಸಹಾಯದಿಂದ ಮೇಲೇರಿದವಂತಹವರು ಒಂದೊಂದು ಹೆಜ್ಜೆಯ ಭಾರ ಹೊರುವ ಕಷ್ಟ ಏಣಿಗೆ ಮಾತ್ರ ಗೊತ್ತು. ಏಣಿಯ ಸಹಾಯದಿಂದ ಮೇಲೇರುವವರ ಒಂದೊಂದು ಹೆಜ್ಜೆಯ ಭಾರ ಕೂಡ ಹೊರುವವರು ಮಾತ್ರ ಆ ಕಷ್ಟ ಗೊತ್ತಿರುತ್ತೆ. ಅದರ ಸಹಾಯ ಪಡೆದು ಮೇಲೇರಿದವರಿಗೆ ಭಾರ ಹೊತ್ತವರ ಬಗ್ಗೆ ಯಾವ ರೀತಿ ಕಾಳಜಿ ಕೂಡ ಇರಲ್ಲ. ಲೀಲಾಜಾಲವಾಗಿ ಮೇಲೆ ಹೇಳ್ತಾರೆ, ಹಣವನ್ನ ಪಡ್ಕೊಳ್ತಾರೆ, ಹಾಗೇನೆ ಮರ್ತು ಹೋಗ್ತಾರೆ. 21 ಬಸವಣ್ಣನವರು ಜನರ ಧಾರ್ಮಿಕ ನಂಬಿಕೆಗಳನ್ನು ತಮ್ಮ ವಚನದಲ್ಲಿ ಏಕೆ ಖಂಡಿಸಿದ್ದಾರೆ ಅಂದರೆ, ನೀರನ್ನು ಕಂಡಲ್ಲಿ ಮುಳುಗುವ, ಮರವನ್ನು ಕಂಡಲ್ಲಿ ಸುತ್ತುವ ಅರ್ಥವಿಲ್ಲದ ಆಚರಣೆಗಳನ್ನು ಬಸವಣ್ಣ ಅವರು ಖಂಡಿಸುತ್ತಾರೆ. ವೈಚಾರಿಕತೆಯುಳ್ಳ ಸಮಾಜವನ್ನ ಬಯಸುವ ಬಸವಣ್ಣ ಅವರು ಕಾಯಕ ತತ್ವಕ್ಕೆ ಮಹತ್ವ ನೀಡ್ತಾರೆ. ಬತ್ತುವ ಜಲವನ್ನ, ಒಣಗುವ ಮರವನ್ನ ಮೆಚ್ಚಿದವರು ಶಾಶ್ವತವಾದ ಭಗವಂತನ ಅಸ್ತಿತ್ವವನ್ನು ಅರಿಯಲಾರರು ಎಂಬುದನ್ನು ಬಸವಣ್ಣ ಅವರು ತಮ್ಮ ವಚನದಲ್ಲಿ ಇಲ್ಲಿ ಹೇಳ್ತಾರೆ. 22ನೇ ಪ್ರಶ್ನೆ, ಶತ್ರು ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು? ನೋಡಿ ಪ್ರಶ್ನೆ, ಶತ್ರು ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು? ಉತ್ತರ, ಕೌರವರ ಮಹಾಸಾಗರದಂತಹ ಸೈನ್ಯವನ್ನ ನೋಡಿ ಹೆದರಿದ ಉತ್ತರನು ಹೀಗೆ ಹೇಳಿದನು, ಬರಿಯ ಕಣ್ಣುಗಳಿಗೆ ನಿಲುಕಲಾರದಂತಹ ಸೈನ್ಯ ಇದು. ನೋಡಿ, ಕೌರವರ ಮಹಾಸಾಗರದಂತಹ ಸೈನ್ಯವನ್ನ ಕಂಡು ಉತ್ತರನು, ಭೂಮಿಯೇ ಇಂತಹ ಮಹಾಸೈನ್ಯಕ್ಕೆ ಜನ್ಮ ನೀಡಿರಬಹುದು. ಹಾಗಿರುವಾಗ ಈ ಸೈನ್ಯದೊಂದಿಗೆ ಸಾಕ್ಷಾತ್ ಶಿವನೇ ಬಂದು ಕಾಪಾಡಬೇಕೇ ಹೊರತು ನಮ್ಮಿಂದ ಸಾಧ್ಯ ಇಲ್ಲ ಎಂದು ಉತ್ತರನು ಶತ್ರು ಸೈನ್ಯವನ್ನ ಕಂಡು ನಮೋ ಎಂದು ಕೈ ಮುಗಿದನು. 23 ಭೀಮನಾಯಕರು ವೈದ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಬಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ, ಭೀಮನಾಯಕ ವೈದ್ಯರ ಕಾಲ ಮೇಲೆ ಬಿದ್ದು ಹೇಳಿದ, ಆ ಕಾಣದ ದೇವರು ಇದ್ದಾನೋ ಇಲ್ಲವೋ, ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು, ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಎಂದು ಕೈ ಮುಗಿದು ಕೃತಜ್ಞತೆ ಸಲ್ಲಿಸ್ತಾನೆ. ತಾನು ಕದ್ದಿದ್ದ ವಸ್ತುಗಳನ್ನು ಹಿಂದಿರುಗಿಸಿ ದೇವರ ಒಡವೆಗಳನ್ನ ದೇವರಿಗೆ ಒಪ್ಪಿಸುತ್ತಿದ್ದೇನೆ, ನನ್ನನ್ನು ಕ್ಷಮಿಸಿ ದಯವಿಟ್ಟು ಎಲ್ಲವನ್ನು ಒಪ್ಪಿಕೊಳ್ಳಬೇಕು ಎಂದು ಬೇಡಿಕೊಳ್ತಾನೆ. 24ನೇ ಪ್ರಶ್ನೆ, ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಗೆ ಯಾವ ಅಳುಕು ಇದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅನ್ನೋ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಉತ್ತರ ನೋಡಿ, ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಯವರಿಗೆ ಯಾವ ಅಳುಕು ಇದೆ? ಅದಕ್ಕೆ ಉತ್ತರ, ಬೆಳೆಯುತ್ತಿರುವ ನಗರ ಮತ್ತು ನಾಗರಿಕತೆಗಳು ನಿಸರ್ಗದ ಸಂಪತ್ತುಗಳೆಲ್ಲವನ್ನು ತಿಂದು ತೇಗುತ್ತಿವೆ. ಬಗೆ ಬಗೆಯ ಕಾರು, ಪಟಪಟ ಮೋಟಾರು, ಲೋಹದ ಹಕ್ಕಿಗಳ ಹಾರಾಟಗಳಿಂದ ಜೀವನದ ಇಂಧನಗಳು ತೀರಿ ಹೋಗುತ್ತಿವೆ. ಹಾರುವ ಹಕ್ಕಿಗಳು, ಹಸಿರಿನ ವಾತಾವರಣವೆಲ್ಲ ತೀರುತ್ತಲಿವೆ. ನಿಸರ್ಗ ಸಂಪತ್ತುಗಳೆಲ್ಲ ತೀರಿ ಹೋದ ಮೇಲೆ ನಾಳೆಯ ಬದುಕು ಎಂತೋ ಏನೋ ಎಂಬ ಅಳುಕು ಮೂಡುತ್ತಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ. ನಂತರ ನೋಡಿ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. 24ನೇ ಪ್ರಶ್ನೆ ಆಯಿತು. ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಹಾಗೇನೆ ಕ್ವಶನ್ ನಂಬರ್ ಏನಿದೆ ಅದನ್ನ ತಪ್ಪಿಲ್ಲದಂತೆ ಕ್ವಶನ್ ನಂಬರ್ ಅನ್ನು ಕೂಡ ತಪ್ಪಿಲ್ಲದೆ ಒಂದು ಕರೆಕ್ಟ್ ಆಗಿ ಬರೀಬೇಕು. ಹಾಗೆ ಹ್ಯಾಂಡ್ ರೈಟಿಂಗ್ ಕೂಡ ಬರವಣಿಗೆ ಕೂಡ ಸುಂದರವಾಗಿ ಬರೀಬೇಕು. ಆ ರೀತಿ ಬರೆದಾಗ ಮಾತ್ರ ನಿಮಗೆ ಪೂರ್ಣ ಅಂಕಗಳು ಕೂಡ ಲಭಿಸುತ್ತವೆ. ಬನ್ನಿ, 24ನೇ ಪ್ರಶ್ನೆ, ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಯವರ ಅಳುಕು ಯಾವ ರೀತಿಯಾಗಿದೆ ಎಂಬುದನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದ್ದಾರೆ? 25ನೇ ಪ್ರಶ್ನೆ, ಫೋರ್ತ್ ಮೇನಲ್ಲಿ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ.
ಕವಿಯ ಬಗ್ಗೆ ಬರೀಬೇಕಾದ್ರೆ ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದುಗಳನ್ನು ಬರೀಬೇಕು. ಹಾಗೆ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಪ್ರಶ್ನೆಗೆ ಪೂರ್ತಿಯಾಗಿ ಉತ್ತರವನ್ನು ಬರೆದರೆ ಒಟ್ಟು ನಿಮಗೆ 3 ಅಂಕಗಳು ಸಿಗುತ್ತೆ. ಜನ್ಮಸ್ಥಳ, ಕಾಲಕ್ಕೆ 1 ಅಂಕ, ಕೃತಿಗಳು, ಪ್ರಶಸ್ತಿಗಳಿಗೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯುವುದು ಮತ್ತು ಭಾಷಾ ಶೈಲಿಗೆ 1 ಅಂಕ, ಒಟ್ಟು 3 ಅಂಕಗಳು ಸಿಗುತ್ತೆ. 25ನೇ ಪ್ರಶ್ನೆ, ಸಿಪಿ ಕೃಷ್ಣಕುಮಾರ್ ಅವರ ಬಗ್ಗೆ ಬರೆಯೋದನ್ನ ಯಾವ ರೀತಿ ಅಂತ ನೋಡೋಣ. ಸಿಪಿಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜಸಾಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1939ರಲ್ಲಿ ಜನಿಸ್ತಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಕವನಕ್ಕಾಗಿ BM ಶ್ರೀ ಅವರ ರಾಜ್ಯೋತ್ಸವ ಸುವರ್ಣ ಪದಕವನ್ನು ಪಡ್ಕೊಳ್ತಾರೆ. ತಾರಾಸುಖ ಇವರ ಮೊಟ್ಟ ಮೊದಲ ಕವನ ಸಂಕಲನ. ಸಿಪಿಕೆ ಇವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ, ಬೊಗಸೆ, ಕನ್ನಡ ಚತುರ್ಮುಖ, ಕಾವ್ಯಾರಾಧನ, ಜನಪದ ಪ್ರತಿಭೆ, ಪರಿಭಾವನೆ, ಸಾಹಿತ್ಯ ತತ್ವಗಳು, ಪಾಶ್ಚಾತ್ಯ ಕಾವ್ಯಚಿಂತನ, ಕನ್ನಡ ನಾಗಾನಂದ, ಕನ್ನಡ ರತ್ನಾವಳಿ, ಕನ್ನಡ ನಾಗಾನಂದ ಮುಂತಾಗಿ ಸುಮಾರು 300 ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಳಿಗಾಗಿ ಸಂದಂತಹ ಪ್ರಶಸ್ತಿಗಳು ಹಲವಾರು. ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ, ವಿದ್ವತ್ ಶಿರೋಮಣಿ, ಅಣಿಗವನ ಹರಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿವೆ. ಅದಷ್ಟೇ ಅಲ್ಲ, ಜಾನಪದ ನೋಡ್ತಿದ್ದೀವಿ ನಾವು. ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಇದ್ವಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಹಾಗೆ ಜಾನಪದ ತಜ್ಞ ಪ್ರಶಸ್ತಿ ಇತ್ಯಾದಿ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿವೆ. ಇವರು 2011ರಲ್ಲಿ ಗಂಗಾವತಿಯಲ್ಲಿ ನಡೆದಂತಹ 78ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. 5ನೇ ಮೇನಲ್ಲಿ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಪಠ್ಯಾಂಶಕ್ಕೆ 2 ಅಂಕಗಳು, ಪದ ಬಳಕೆ ಮತ್ತು ಶೈಲಿಗೆ 1 ಅಂಕ, ಒಟ್ಟು 3 ಅಂಕಗಳು ನಿಮಗೆ ಇಲ್ಲಿ ಇರುತ್ತೆ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೆಯುವುದರಿಂದ. 26ನೇ ಪ್ರಶ್ನೆ ನೋಡಿ. ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಳೆ ಮನವೇ, ನೆಲೆ ಇರದೆ ತುಳುಳುವುದು ಮನುಜ ಜೀವನವೇ, ನನಬೇಕು ಕೊನಬೇಕು ನರನ ಬಾಳುವೆಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ಉತ್ತರ ಆದರೆ ಈ ಪದ್ಯ ಭಾಗವನ್ನ ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ಗುರಿ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ಮನಸ್ಸು ಹಲವಾರು ಈಡೇರಿದ ಆಸೆಗಳ ಸುಳಿಯಲ್ಲಿ ಸಿಕ್ಕಿಕೊಂಡರೆ ಅವುಗಳಿಂದ ಬಿಡಿಸಿಕೊಂಡು ಬರಲು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಜೀವನ ಇಡೀ ಬಳಲಬೇಕಾಗುತ್ತೆ, ತುಂಬಾ ಕಷ್ಟಪಡಬೇಕಾಗುತ್ತೆ. ಹಾಗೇನೆ ಜೀವನ ಪೂರ್ತಿ ನಾವು ಬಾಳಬೇಕು. ಆದ್ರಿಂದ ನಾವು ಜೀವನದಲ್ಲಿ ದೃಢವಾದ ಒಂದೇ ಗುರಿಯನ್ನ ಇಟ್ಕೊಂಡು ಅದರ ಸಾಧನೆಗೆ ಹಗಲಿರುಳು ಕೂಡ ಶ್ರಮಿಸಬೇಕು ಹೊರತು ಹಲವಾರು ಗುರಿಗಳನ್ನ ಹೊಂದಿ ಯಶಸ್ಸು ಕಾಣಲು ಸಾಧ್ಯ ಇಲ್ಲ. ಮಾನವ ಜನ್ಮವು ಸಾರ್ಥಕತೆಯಿಂದ ಅರಳಿ ನಮ್ಮ ಗುರಿಯನ್ನ ಸಾಧಿಸಬೇಕಾದರೆ ಪ್ರತಿದಿನವೂ ಕೂಡ ಶ್ರಮ ಪಡಬೇಕು. ಪ್ರಾಮಾಣಿಕ ದುಡಿಮೆಯ ಪ್ರತಿಫಲವಾಗಿ ಸಾರ್ಥಕತೆ ನಮಗೆ ದೊರೆಯುತ್ತದೆ. ನಿರ್ದಿಷ್ಟವಾದ ಗುರಿಯನ್ನ ಹೊಂದಿ ಅದಕ್ಕೆ ತಕ್ಕ ಪರಿಶ್ರಮವನ್ನ ಪಟ್ಟು ಹಗಲಿರುಳು ಶ್ರಮಿಸಿದರೆ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವುದು ಉತ್ತರ. ಇನ್ನು 6ನೇ ಮೇನಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದನ್ನ ಕೇಳಿದರೆ ಒಟ್ಟು 3 ಅಂಕಗಳಿರುತ್ತೆ. ಅಲಂಕಾರ ಹೆಸರಿಸಿದರೆ 1 ಅಂಕ, ಲಕ್ಷಣ ಮತ್ತು ಸಮನ್ವಯಗೊಳಿಸಿದರೆ 2 ಅಂಕಗಳು, ಟೋಟಲ್ ಆಗಿ ನಮಗಿಲ್ಲಿ 3 ಅಂಕಗಳು ಸಿಗುತ್ತೆ. 27ನೇ ಪ್ರಶ್ನೆ, ನೆಲದಮ್ಮ ನವವಧುವಿನಂತೆ ಸುಂದರವಾಗಿ ಕಾಣುತ್ತಾಳೆ. ಅಲಂಕಾರವನ್ನು ಗುರುತು ಮಾಡಬೇಕು. ಅಲಂಕಾರದ ಹೆಸರು ಅಂದ್ರೆ ಇದು ಉಪಮಾಲಂಕಾರ ಆಗಿದೆ. ಲಕ್ಷಣ ಅಂದ್ರೆ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನ ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ನೆಲದಮ್ಮ, ಉಪಮಾನ ನವವಧು, ಉಪಮಾವಾಚಕ ಅಂತೆ. ನಂತರ ನೋಡಿ, ಸಮಾನ ಧರ್ಮ ಬಂದು ಸುಂದರವಾಗಿ ಕಾಣುವಂತಹದ್ದು. ಸಮನ್ವಯ ಅಂದ್ರೆ ಇಲ್ಲಿ ನೆಲದಮ್ಮ ಎಂಬ ಉಪಮೇಯವನ್ನ ನವವಧು ಎಂಬ ಉಪಮಾನದಿಂದ ಸುಂದರವಾಗಿ ಕಾಣುವುದು ಎಂಬ ಸಮಾನ ಧರ್ಮವನ್ನ ಅಂತೆ ಎಂಬ ಉಪಮಾವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ ಉದಾಹರಣೆ ಆಗಿದೆ. ನೋಡ್ತಿದ್ದೀವಿ ನಾವು, ಉಪಮಾಲಂಕಾರ ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದು ಆಗಿರುತ್ತೆ. ಅಂತಹ ವಾಕ್ಯವನ್ನ ನಾವು ಉಪಮಾಲಂಕಾರ ಆಗಿ ಗುರುತು ಮಾಡ್ತೀವಿ. ನೆಕ್ಸ್ಟ್ ನೋಡಿ, 6th and 7th ಮೇನಲ್ಲಿ ನೋಡಿ, ಉಪಮಾವಾಚಕ ಅಂತೆ, ಸಮಾನ ಧರ್ಮ, ಸುಂದರವಾಗಿ ಕಾಣುವುದು, ಸಮನ್ವಯವನ್ನು ಕೂಡ ನಾವಿಲ್ಲಿ ಬರೀಬೇಕಾಗುತ್ತೆ ಪರೀಕ್ಷೆಯಲ್ಲಿ. ಆಗ ಮಾತ್ರ ನೀವು ಪೂರ್ತಿ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ನೆಕ್ಸ್ಟ್ 7th ಮೇನ್ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ 7th ಮೇನ್ ಏನಿದೆ, ಗಾದೆಯನ್ನು ವಿಸ್ತರಿಸಿ ಬರೆಯುವುದನ್ನು ಕೇಳಿದ್ದಾರೆ. ಯಾವುದಾದರೂ
ಒಂದಕ್ಕೆ ಮಾತ್ರ ನೀವಿಲ್ಲಿ ಉತ್ತರ ಬರೀಬೇಕಾಗುತ್ತೆ. ಯಾವುದಾದ್ರೂ ಒಂದು ಗಾದೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರ ಬರೆದ್ರೆ ಒಟ್ಟು 3 ಅಂಕಗಳು ಸಿಗುತ್ತೆ. ಗಾದೆಯ ಮಹತ್ವದ ವಿವರಣೆ ಬರೆದ್ರೆ 1 ಅಂಕ, ಉದಾಹರಣೆ ಅರ್ಥ ವಿವರಣೆ ಕೊಟ್ಟರೆ 1 ಅಂಕ, ಭಾಷಾ ಶೈಲಿ ಮತ್ತು ಪದಬಂಧಗಳಿಗೆ 1 ಅಂಕ, ಒಟ್ಟು 3 ಅಂಕಗಳು ಸಿಗುತ್ತೆ. ಇಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಒಂದು ಗಾದೆ, ಹಾಗೇನೆ ಮಾಡುದ್ದುಣ್ಣೋ ಮಹಾರಾಯ ಅನ್ನುವಂತಹ ಗಾದೆಯನ್ನು ಕೊಟ್ಟಿದ್ದಾರೆ. ಈ 2 ಗಾದೆಗಳಲ್ಲಿ ನಿಮ್ಗೆ ಇಷ್ಟವಾದ ಗಾದೆಯನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ನಂತರ ನೋಡಿ, ಯಾವುದಾದ್ರೂ ಒಂದು ಗಾದೆಯನ್ನು ಮಾತ್ರ ಬರೀಬೇಕು ನೀವು. ಹಾಗೇನೆ ಮಾರ್ಕ್ಸ್ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದೇ ಮೆಥಡಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. 8ನೇ ಮೇನಲ್ಲಿ ಸಂದರ್ಭ ಕೊಟ್ಟಿದ್ದಾರೆ. ಕೃತಿ, ಕರ್ತೃ ಮತ್ತು ಪಠ್ಯದ ಹೆಸರನ್ನು ಬರೆದರೆ 1 ಅಂಕ, ಯಾರು ಯಾರಿಗೆ ಸಂದರ್ಭ ಬರೆದರೆ 1 ಅಂಕ, ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ, ಟೋಟಲ್ 3 ಅಂಕಗಳು ಸಿಗುತ್ತೆ. 29ನೇ ಪ್ರಶ್ನೆ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಸಂದರ್ಭವನ್ನ ಬರೆಯೋದಕ್ಕೆ ಕೇಳಿದ್ದಾರೆ. ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಉತ್ತರ, ಈ ವಾಕ್ಯವನ್ನು ಆರ್ ಮಿತ್ರರವರು ಬರೆದ ಮಹಾಭಾರತದ ಪಾತ್ರ ಸಂಗತಿಗಳು ಪುಸ್ತಕದ ಒಣಮರದ ಗಿಳಿ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ ಯಾವ ರೀತಿಯಾಗಿ ನಾವು ಮಾರ್ಕ್ಸ್ ಅನ್ನು ಡಿವೈಡ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, 29ನೇ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದೆ ನಾನು 3 ಅಂಕಗಳಿಗೆ. ಒಣಗಿನ ಮರದಲ್ಲಿ ವಾಸವಿರುವ ಗಿಳಿಯನ್ನ ಕಂಡ ಇಂದ್ರನು ಆಶ್ಚರ್ಯದಿಂದ ಪ್ರಶ್ನಿಸಿದಾಗ ಗಿಳಿಯು ಇಂದ್ರನಿಗೆ ಈ ಮಾತನ್ನ ಹೇಳಿತ್ತು. ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯವನ್ನ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನ ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ಅದನ್ನು ನಾನು ಕೈ ಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ಎಂದು ಗಿಳಿಯು ಕೇಳುವ ಮಾತಿನಲ್ಲಿ ಅದರ ಉಪಕಾರ ಸ್ಮರಣೆಯ ಮನೋಭಾವ, ಪರಹಿತಾಕಾಂಕ್ಷೆಯ ಗುಣ, ತತ್ವನಿಷ್ಠೆಯ ಗುಣಗಳು ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ ಅನ್ನೋದನ್ನ ಉತ್ತರವಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 30ನೇ ಪ್ರಶ್ನೆ, ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ. ಉತ್ತರ, ಈ ವಾಕ್ಯವನ್ನು ಡಿ.ಎಸ್. ಕೃಪಾಕರ ಮತ್ತು ಕೆ. ಸೇನಾನಿಯವರು ಕೆ. ಪುಟ್ಟಸ್ವಾಮಿಯವರ ಜೊತೆಗೂಡಿ ರಚಿಸಿದ ಜೀವಜಾಲ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತಿದೆ. ಉತ್ತರ, ಈ ವಾಕ್ಯವನ್ನು ಡಿ.ಎಸ್. ಕೃಪಾಕರ ಮತ್ತು ಕೆ. ಸೇನಾನಿಯವರ ಕೆ. ಪುಟ್ಟಸ್ವಾಮಿಯವರ ಜೊತೆಗೂಡಿ ರಚಿಸಿರುವಂತಹ ಜೀವಜಾಲ ಎನ್ನುವ ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಕ್ಕಿಗೂಡುಗಳು ಹಕ್ಕಿಗಳ ತಂತ್ರಜ್ಞಾನ, ಅವುಗಳು ಪಡುವ ಶ್ರಮ ಮತ್ತು ಪಡೆದಿರುವ ಕುಶಲತೆಗೆ ಹಿಡಿದ ಕನ್ನಡಿ. ಕೆಲವು ಕೀಟ, ಉರಗ ಸಂತತಿ ಮತ್ತು ಕೆಲವು ಸಸ್ತನಿಗಳು ಕೂಡ ಗೂಡು ಕಟ್ಟುತ್ತವೆ. ಆದರೆ ಹಕ್ಕಿಗಳಷ್ಟು ಕೌಶಲ್ಯದಿಂದ ಗೂಡು ಕಟ್ಟುವ ಚಾಕಚಕ್ಯತೆ ಬೇರೆ ಯಾವುದಕ್ಕೂ ಬಾರದು. ಭಿನ್ನವಾದ ವಸ್ತುಗಳನ್ನು ಬಳಸಿ ಗೂಡನ್ನು ಅಂದಗೊಳಿಸುವ ಹಾಗೂ ಸಿಮೆಂಟ್ ಗಾರೆಗಿಂತಲೂ ಭಿನ್ನವಾದ ವಸ್ತುಗಳನ್ನು ಬಳಸಿ ಗೂಡಿನ ಒಳಗೋಡೆಗಳನ್ನು ಪ್ಲಾಸ್ಟರ್ ಮಾಡಬಲ್ಲವು. ಇಲ್ಲಿ ವಾಸ್ತುಶಿಲ್ಪಿಗಳ ಕಲ್ಪನೆ ಸಾಕಾರಗೊಳ್ಳುತ್ತವೆ ಎಂದು ಲೇಖಕರು ಹೇಳುವ ಈ ಮಾತಿನಲ್ಲಿ ಹಕ್ಕಿಗಳ ಕೌಶಲ್ಯತೆ, ಚಾಕಚಕ್ಯತೆ, ತಂತ್ರಜ್ಞಾನ ಕೆಲವೊಮ್ಮೆ ಮನುಷ್ಯನ ಜಾಣ್ಮೆಗೂ ಮಿಗಿಲಾದುದು ಎಂಬ ಸ್ವಾರಸ್ಯವು ಇಲ್ಲಿ ವ್ಯಕ್ತವಾಗಿದೆ ಅನ್ನೋ ಉತ್ತರವನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 31ನೇ ಪ್ರಶ್ನೆ, ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದೀರಿ? ಉತ್ತರ, ಈ ವಾಕ್ಯವನ್ನು ಗುರುರಾಜ ಕರ್ಜಿಗಿಯವರು ಬರೆದ ಕರುಣಾಳು ಬಾಬೆಳಕೆ ಪುಸ್ತಕದಿಂದ ಆಯ್ದ ಕಾಪಿ ಕಪ್ಪು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ಮಾತನಾಡಿಸಲು ಮನೆಗೆ ಬಂದ ಸಂದರ್ಭದಲ್ಲಿ ಗುರುಗಳೇ ತಮ್ಮ ಕೈಯಾರೆ ಕಾಪಿ ಮಾಡಿ ತಂದು ಬಗೆ ಬಗೆಯ ಕಪ್ಪುಗಳನ್ನು ತಂದು ಇಟ್ಟರು. ವಿದ್ಯಾರ್ಥಿಗಳಿಗೆ ಕಾಪಿ ಹಾಕಿಕೊಳ್ಳುವಂತೆ ಸೂಚಿಸಿದರು. ಎಲ್ಲಾ ವಿದ್ಯಾರ್ಥಿಗಳು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಬಿಟ್ಟು ಬಂದರು. ಈ ಸಂದರ್ಭದಲ್ಲಿ ಗುರುಗಳು ಹೇಳುವ ಮಾತು ಇದು: ಜೀವನದಲ್ಲಿ ಉತ್ತಮವಾದದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು. ಆದರೆ ಅದೇ ನಿಮ್ಮ ಸಮಸ್ಯೆಗಳಿಗೂ ಕಾರಣ ಎಂದು ಹೇಳುವ ಗುರುಗಳ ಮಾತಿನಲ್ಲಿ ವಿದ್ಯಾರ್ಥಿಗಳ ಜೀವನದ ಬಗೆಗಿನ ಕಾಳಜಿ, ವಾತ್ಸಲ್ಯ ಸ್ವಾರಸ್ಯಕರವಾಗಿ ಇಲ್ಲಿ ವ್ಯಕ್ತವಾಗಿದೆ. 32ನೇ ಪ್ರಶ್ನೆ ನೋಡಿ, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ರಚಿಸಿದ
ಪದಕಟ್ಟಿ ಹಾಡೇನ ಎಂಬ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಿದ್ಧಾರ್ಥನು ಬದುಕಿನ ಅರ್ಥವನ್ನು ತಿಳಿದು ಬುದ್ಧನಾದ ಸಂದರ್ಭವನ್ನ ವಿವರಿಸುತ್ತಾ ಕವಿ ಹೇಳುವ ಮಾತು ಇದು. ಕಾಡಿನಿಂದ ಸಿದ್ಧಾರ್ಥನು ನಾಡಿನ ಕಡೆ ಹೊರಡ್ತಾನೆ. ಪ್ರೀತಿಯನ್ನ ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವನ ಪ್ರೀತಿಯೇ ದೊಡ್ಡದು ಎಂಬ ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾದನು. ಕವಿಯ ಈ ಮಾತಿನಲ್ಲಿ ಕರುಣೆ, ಜೀವ ಪ್ರೀತಿ ಎಂಬುದು ತಪಸ್ಸಿಗಿಂತ ದೊಡ್ಡದು ಎಂಬ ಮೌಲ್ಯ ವ್ಯಕ್ತವಾಗಿದೆ. 33ನೆಯ ಪ್ರಶ್ನೆ, ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ಉತ್ತರ, ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಪುಸ್ತಕದಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಮೂಡಲ್ ಕುಣಿಗಲ್ ಕೆರೆಯ ಸುಂದರ ಸನ್ನಿವೇಶಗಳನ್ನು ತಮ್ಮ ಹಾಡಿನ ಮೂಲಕ ಜನಪದರು ಪ್ರಚುರಪಡಿಸುತ್ತಾರೆ. ಕೆರೆಯ ನೀರನ್ನ ಕುಡಿದು ಬೆಳೆದ ಮೀನುಗಳೇ ಮೊದಲಾದ ಜಲಚರಗಳನ್ನ ತಿನ್ನಲು ಇಲ್ಲಿ ಮೂಡಲ್ ಕುಣಿಗಲ್ ಕೆರೆಯ ಸುಂದರ ಸನ್ನಿವೇಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಕ್ಕಿಗಳು ಹಾತೊರೆಯುತ್ತಾ ಬಾಯಿ ಬಿಡುತ್ತವೆ. ಇನ್ನೊಂದು ಕಡೆ ದಷ್ಟಪುಷ್ಟವಾಗಿ ಬೆಳೆದು ನಿಂತ ಬಾಳೆಯ ಮರಗಳು ಗಾಳಿಗೆ ಅತ್ತಿಂದಿತ್ತ ಒಯ್ದಾಡುತ್ತವೆ ಎಂದು ಹೇಳುತ್ತಾ ಕೆರೆಯ ಸುತ್ತಲಿನ ಸುಂದರ ಪರಿಸರ ಸನ್ನಿವೇಶಗಳನ್ನು ಜನಪದರು ವರ್ಣಿಸುತ್ತಾರೆ. ನಂತರ 9ನೇ ಮೇನ್ ನೋಡಿ, ಪದ್ಯ ಭಾಗ ಪೂರ್ಣಗೊಳಿಸಿ ಬರೆಯುವುದು. ತಪ್ಪಿಲ್ಲದೆ ಬರೆದು ಪೂರ್ಣ ಸಾಲುಗಳಿಗೆ ಒಟ್ಟಾರೆ 4 ಅಂಕಗಳು ನಿಮಗೆ ಸಿಗುತ್ತೆ. ನೋಡಿ, ಪದ್ಯ ಯಾವುದು ಬರೀಬೇಕು ಅನ್ನೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. 1ನೇ ಪ್ಯಾರಾ ಮತ್ತು 2ನೇ, ನೀವು 1ನೇದಾದ್ರೂ ಚೂಸ್ ಮಾಡ್ಬೋದು ಅಥವಾ 2ನೇದಾದ್ರೂ ಚೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊರಡ ಕೊನೆಸಿರ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲ ಕಂಠ ಮತ್ತೇರಿದೆ. ಅಥವಾ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನೆಲುವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬಿ ಸವಿ ಚೈತ್ರವು. ನೆಕ್ಸ್ಟ್ ನೋಡಿ, 8-10 ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹದ್ದು. ಒಟ್ಟು 4 ಅಂಕ ಇರುತ್ತೆ. ವಿಷಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿ ಪದ ಬಳಕೆಗೆ 1 ಅಂಕ. ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ಏನು ಎಂಬುದನ್ನ ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ಅಂತ ಕೇಳಿದರೆ ಒಟ್ಟು 4 ಅಂಕಗಳು ಇರುತ್ತೆ ಇದಕ್ಕೆ. ಅಥವಾ ಕೃಷಿಕ ನಾಡಿನ ಬೆನ್ನೆಲುಬು, ಈ ಮಾತನ್ನ ಪ್ರಶಂಸನೀಯ ಅಂಶಗಳೊಂದಿಗೆ ಸಮರ್ಥಿಸಿ ಅನ್ನೋ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಪೆನ್ನು ಖಡ್ಗಕ್ಕಿಂತ ಮೊದಲನೇದು ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ. ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆಯ ಮಾತೆ ಇದೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನ ಪೆನ್ನಿನ ಮೂಲಕ ಸಾಧಿಸಬಹುದು. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದದ್ದು. ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕತೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಬಂದ ಸರ್ಕಾರ ಉರುಳಿಸಿ ಇನ್ನೊಂದು ಸರ್ಕಾರ ತರಬಹುದು. ಈ ನಿಟ್ಟಿನಲ್ಲಿ ಬರವಣಿಗೆ ಅಷ್ಟೊಂದು ಶಕ್ತಿಶಾಲಿಯಾದದ್ದು. ಸಾಹಿತ್ಯಗಳಲ್ಲಿನ ಸತ್ವದಿಂದಾಗಿ ಸಾಹಿತಿಗಳಿಗೆ ನಾಡಿನೆಲ್ಲೆಡೆ ಅಪಾರ ಗೌರವ ಇದೆ. ಇಂಥ ಸತ್ವಯುತ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ. ಬಸವಾದಿ ಶಿವಶರಣರ ವಚನಗಳು, ದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆಯವರಂತಹ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಮೌಲ್ಯಗಳು ಹಾಗೂ ಸತ್ವವೇ ಕಾರಣ. ಇದನ್ನು ಗಮನಿಸಿ ಹಿರಿಯರು ದೇಶದ ಪ್ರಗತಿಯಲ್ಲಿ ಮಸಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಮಸಿ ಅಂದ್ರೆ ಪೆನ್ನು ಹೆಚ್ಚು ಮಹತ್ವದ ಪಾತ್ರವನ್ನು ಪಡೆಯುತ್ತದೆ ಎಂದು ಹೇಳಿದರೆ ಉತ್ಪ್ರೇಕ್ಷೆ ಎಂದೆನಿಸದು ಎಂದು ಬರೀಬಹುದು. ಅಥವಾ ಸಾಹಿತ್ಯಗಳಾದರೂ ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ಇನ್ನೊಂದು ಆಯ್ಕೆ ಇದೆ, ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು, ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ. ಅಂದರೆ ಕೃಷಿಕನೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಬೆಳೆ ಬೆಳೆಯುವುದಿಲ್ಲ, ಭೂಮಿಯನ್ನು ಉಳುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಪರಿಸ್ಥಿತಿ ಏನಾಗಬಹುದು? ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯ ಇಲ್ಲ. ಅಕ್ಕಿ, ಬೇಳೆ, ತರಕಾರಿಗಳನ್ನು ತಯಾರಿಸುವುದು ಯಾವ ಕಾರ್ಖಾನೆಯಿಂದಲೂ ಸಾಧ್ಯ ಇಲ್ಲ. ಇವಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು. ಹಾಗಾಗಿಯೇ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡುಗುಂ ಎಂದು ಹೇಳಿರುವುದು ಮಹತ್ವವೆನಿಸಿದೆ. ಕೋಟಿ ವಿದ್ಯೆಗಳಲ್ಲಿ ವ್ಯವಸಾಯವೇ ಮೇಲು. ಈ ವ್ಯವಸಾಯವೇ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ದೇಶದ ಪ್ರತಿಯೊಂದು ಆಟವೂ ಅಂದರೆ ಚಟುವಟಿಕೆಯೂ ಕೂಡ ಪ್ರಗತಿಯೂ ಕೂಡ ಬೇಸಾಯವನ್ನೇ ಅವಲಂಬಿಸಿದೆ. ಹಾಗಾಗಿ ಕೃಷಿಕನೇ ಈ ನಾಡಿನ ಬೆನ್ನೆಲುಬು ಎನ್ನುವಂತಹದ್ದು. ನೆಕ್ಸ್ಟ್ ನೋಡಿ,
8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗೆ ನೀವು ಸಾಹಿತಿಗಳ ಬಗ್ಗೆ ಆದರೂ ಆಯ್ಕೆ ಮಾಡ್ಕೋಬಹುದು, ಅಥವಾ ಕೃಷಿಕ ನಾಡಿನ ಬೆನ್ನೆಲುಬು ಅನ್ನೋದನ್ನ ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೋಬಹುದು. ಈ ಒಂದು ಆಯ್ಕೆಯಲ್ಲಿ ಜಾಣ್ಮೆಯಿಂದ ನಿಮಗೆ ಯಾವುದು ಚೆನ್ನಾಗಿ ಆನ್ಸರ್ ಗೊತ್ತಿದೆ ಆ ಒಂದು ಟಾಪಿಕ್ ಅನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನ ಬರೀಬೇಕು. ಇನ್ನು ಗದ್ಯ ಭಾಗವನ್ನ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಅಂಕಗಳು ನಿಮಗೆ ಸಿಗುತ್ತೆ. 2 ಪ್ರಶ್ನೆ ಇರುತ್ತೆ, 2ಕ್ಕೂ ಕೂಡ 2 ಅಂಕಗಳಿರುತ್ತೆ. ನೋಡಿ, ಗದ್ಯಾಂಶ ಹೀಗಿದೆ. ಭಾರತೀಯರಾದ ನಾವು ನಮ್ಮ ರಾಷ್ಟ್ರದ ಸಂಸ್ಕೃತಿ ಮತ್ತು ಪರಂಪರೆಗಳಿಗೆ ತಕ್ಕಂತೆ ಅನೇಕ ಹಬ್ಬ, ಜಯಂತಿ, ವರ್ಧಂತಿ ಮೊದಲಾದವುಗಳನ್ನು ಆಚರಣೆ ಮಾಡ್ತೀವಿ. ಕೆಲವು ಹಬ್ಬಗಳನ್ನು ಜಾತಿ ಮತ ಪಂಥಗಳ ಭೇದವಿಲ್ಲದೆ, ಪ್ರಾದೇಶಿಕ ಪರಿಗಣನೆ ಇಲ್ಲದೆ, ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ರಾಷ್ಟ್ರದ ಹಿತದೃಷ್ಟಿಯಿಂದ ಕೂಡ ಆಚರಣೆಯನ್ನ ಮಾಡ್ತೀವಿ. ರಾಷ್ಟ್ರದ ಏಳಿಗೆ ದೃಷ್ಟಿಯಿಂದ ಎಲ್ಲರೂ ಕೂಡಿ ಆಚರಣೆ ಮಾಡ್ತೀವಿ. ಇವುಗಳನ್ನ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. 1947 ಆಗಸ್ಟ್ 15ರಂದು ಭಾರತದ ಇತಿಹಾಸದಲ್ಲಿ ಹೊಸ ಮನ್ವಂತರ ಪ್ರಾರಂಭ ಆಗುತ್ತೆ. ಸ್ವಾತಂತ್ರ್ಯ ಗಳಿಸಿದ ಪವಿತ್ರ ದಿನ, ಸ್ವಾತಂತ್ರ್ಯದ ದಿನವನ್ನ ಆಚರಿಸುವುದು ಭಾರತೀಯನ ಆದ್ಯ ಕರ್ತವ್ಯ ಆಗಿರುತ್ತೆ. ಭಾರತೀಯರ ಪುಣ್ಯೋದಯದಿಂದ ಸ್ವಾತಂತ್ರ್ಯ ಲಭಿಸಿದೆ. ಎಷ್ಟೋ ಮಹಾತ್ಮರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಅಲ್ಲದೆ ಸ್ವಾತಂತ್ರ್ಯ ನಂತರದ ಭಾರತದ ಸಕಲ ಕ್ಷೇತ್ರಗಳಲ್ಲಿನ ಸಾಧನೆಯ ಸಮೀಕ್ಷೆ ಹಾಗೂ ಬೃಹತ್ ಭಾರತದ ಮುಂದಿನ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆ ನಡೆಸುವುದು ಈ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸುವ ಉದ್ದೇಶ ಆಗಿದೆ. 1950 ಜನವರಿ 26 ಗಣರಾಜ್ಯೋತ್ಸವದ ದಿನ ನಮ್ಮದೇ ಆದ ಸಂವಿಧಾನವನ್ನ ಜಾರಿಯಲ್ಲಿ ತಂದ ಸವಿ ನೆನಪಿನ ದಿನ. ನಮ್ಮದೇ ಆದ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನ ಪಡೆದಿದ್ದೇವೆ. ರಾಷ್ಟ್ರಧ್ವಜವು ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರ ಗೌರವದ ಹೆಮ್ಮೆಯ ಪ್ರತೀಕ ಆಗಿದೆ. ಇದರಲ್ಲಿ ಕಂಡುಬರುವ 3 ಬಣ್ಣಗಳಲ್ಲಿ ಕೇಸರಿ ಬಣ್ಣ ನಿಸ್ವಾರ್ಥತೆಯ ಬಿಳುಪು, ಸತ್ಯ, ಶಾಂತಿ, ಪರಿಶುದ್ಧತೆಗಳ ಹಾಗೂ ಹಸಿರು ಸಮೃದ್ಧಿಯ ಸಂಕೇತಗಳಾಗಿವೆ. ಚಕ್ರವು. ಇನ್ನು ಪ್ರಶ್ನೆಗಳು ನೋಡಿ, ರಾಷ್ಟ್ರಧ್ವಜ ಯಾವುದರ ಪ್ರತೀಕ ಆಗಿದೆ ಮತ್ತು ಇದರಲ್ಲಿನ ಬಣ್ಣಗಳು ಯಾವುದರ ಸಂಕೇತವಾಗಿವೆ? ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವ ಉದ್ದೇಶವೇನು? ಉತ್ತರ ನೋಡಿ. 1ನೇ ಪ್ರಶ್ನೆಗೆ, ರಾಷ್ಟ್ರಧ್ವಜವು ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರ ಗೌರವದ ಹೆಮ್ಮೆಯ ಪ್ರತೀಕ ಆಗಿದೆ. ಇದರಲ್ಲಿ ಕಂಡುಬರುವ 3 ಬಣ್ಣಗಳಲ್ಲಿ ಕೇಸರಿ ಬಣ್ಣ ನಿಸ್ವಾರ್ಥತೆಯ ಬಿಳುಪು, ಸತ್ಯ, ಶಾಂತಿ, ಪರಿಶುದ್ಧತೆಗಳ ಹಸಿರು ಸಮೃದ್ಧಿಯ ಸಂಕೇತಗಳಾಗಿವೆ. ಚಕ್ರವು ಧರ್ಮಚಕ್ರದ ಸಂಕೇತ ಆಗಿದೆ. 2ನೇ ಪ್ರಶ್ನೆಗೆ ಉತ್ತರ, ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವ ಉದ್ದೇಶ ಏನು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಭಾರತೀಯರ ಪುಣ್ಯೋದಯದಿಂದ ಸ್ವಾತಂತ್ರ್ಯ ಲಭಿಸಿದೆ. ಎಷ್ಟೋ ಹುತಾತ್ಮರ ತ್ಯಾಗ ಬಲಿದಾನವನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಲ್ಲದೆ ಸ್ವಾತಂತ್ರ್ಯ ನಂತರದ ಭಾರತದ ಸಕಲ ಕ್ಷೇತ್ರಗಳಲ್ಲಿನ ಸಾಧನೆಯ ಸಮೀಕ್ಷೆ ಹಾಗೂ ಬೃಹತ್ ಭಾರತದ ಮುಂದಿನ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆ ನಡೆಸುವುದು ಈ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವ ಉದ್ದೇಶ ಆಗಿದೆ. ಇನ್ನು ಪ್ರಬಂಧ ಬರವಣಿಗೆ ಕೂಡ ಇರುತ್ತೆ. ಇದಕ್ಕೆ 4 ಅಂಕಗಳಿರುತ್ತೆ. ಪೀಠಿಕೆ ಪ್ರಸ್ತಾವನೆಗೆ 1 ಅಂಕ, ವಿಷಯ ನಿರೂಪಣೆಗೆ 2 ಅಂಕಗಳು, ಹಾಗೆಯೇ ಭಾಷಾ ಶೈಲಿಗೆ ಮುಕ್ತಾಯ ಉಪಸಂಹಾರಕ್ಕೆ 1 ಅಂಕ. ಒಟ್ಟು 4 ಅಂಕಗಳು ನಿಮಗೆ ಪ್ರಬಂಧ ಬರವಣಿಗೆಗೆ ಇರುತ್ತೆ. ಇಲ್ಲಿ ಪ್ರಬಂಧ ಬರವಣಿಗೆಗೆ ಕೊಟ್ಟಿರುವಂತಹ ಟಾಪಿಕ್ ಆಯ್ಕೆಗಳಂದ್ರೆ, 1ನೇದು 37ನೇ ಪ್ರಶ್ನೆ, ಪ್ರವಾಹದಿಂದ ಆಗುವಂತಹ ಪರಿಣಾಮಗಳು ಅಥವಾ ಕಂಪ್ಯೂಟರ್ ಶಿಕ್ಷಣದ ಮಹತ್ವ. ಈ 2 ಟಾಪಿಕ್ ಅಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಟಾಪಿಕ್ ಅನ್ನು ತಗೊಂಡು ನೀವು ಉತ್ತರವನ್ನ ಬರೆಯಬಹುದು. ಇನ್ನು ಲಾಸ್ಟ್ ಮೇನ್ ನೋಡಿ, ಪತ್ರ ಲೇಖನ ಬರೆಯುವುದು. ಯಾವುದಾದ್ರೂ ಒಂದಕ್ಕೆ ಮಾತ್ರ ನೀವು ಪತ್ರ ಲೇಖನ ಬರೆಯಬೇಕು. 38ನೇ ನೋಡಿ, ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ಕೀರ್ತಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆರೋಗ್ಯ ತಪಾಸಣೆ ಕೈಗೊಳ್ಳಬೇಕೆಂದು ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಕೇಳಿದರೆ, ಅಥವಾ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದಿವ್ಯಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ರಾಜ್ಯೋತ್ಸವದ ಬಗ್ಗೆ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸೀಮಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವ್ಯಾವಹಾರಿಕ ಪತ್ರ ಯಾವ ರೀತಿಯಾಗಿ ಬರೆಯೋದು ನೋಡಿ. ವ್ಯಾವಹಾರಿಕ ಪತ್ರದಲ್ಲಿ ಯಾವುದಕ್ಕೆ ಎಷ್ಟು ಅಂಕಗಳನ್ನು ಡಿವೈಡ್ ಮಾಡಿರ್ತಾರೆ ಅಂದ್ರೆ, ಇಂದ, ವಿಳಾಸ, ಸಂಬೋಧನೆ, ಈ ವಿಷಯ ಇದೆಲ್ಲಕ್ಕೂ ಸೇರಿ 1 ಅಂಕ, ಪತ್ರದ ಒಡಲಿಗೆ 2 ಅಂಕ, ಸಹಿಯೊಂದಿಗೆ ಮುಕ್ತಾಯ ಸ್ಥಳ ದಿನಾಂಕ ಬರೆದ್ರೆ 1 ಅಂಕ, ವಿನ್ಯಾಸ, ಪದಬಳಕೆ, ಶೈಲಿಗೆ 1 ಅಂಕ. ಒಟ್ಟು 5 ಅಂಕಗಳು ನಿಮಗೆ ಈ ಪತ್ರ ಬರವಣಿಗೆಗೆ ಸಿಗುತ್ತೆ. ಅಥವಾ 2ನೇ ಟಾಪಿಕ್ ಬೇಕಾದರೂ ನೀವು ಆಯ್ಕೆ ಮಾಡಿಕೊಳ್ಬಹುದು. ಅದು ಈ ರೀತಿಯಾಗಿ ನೀವು ಪತ್ರವನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಯಾವ ರೀತಿಯಾಗಿ ನೀವು ಪತ್ರ ಬರವಣಿಗೆಯಲ್ಲಿ
ಹಂತಗಳನ್ನು ಫಾಲೋ ಮಾಡಬೇಕು, ಅದನ್ನು ಕೂಡ ನೀವು ತಪ್ಪದೇ ಫಾಲೋ ಮಾಡಬೇಕು. ನೆಕ್ಸ್ಟ್ ನೋಡಿ, ವೈಯಕ್ತಿಕ ಪತ್ರದ ಮಾದರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂದ, ವಿಳಾಸ, ಸ್ಥಳ, ದಿನಾಂಕ, ಪ್ರಾರಂಭದ ಒಕ್ಕಣೆ ಬರೆದರೆ 1 ಅಂಕ, ಪತ್ರದ ಗಡಲನ್ನು ಬರೆದರೆ 2 ಅಂಕ, ಸಹಿಯೊಂದಿಗೆ ಮುಕ್ತಾಯ ಬರೆದ್ರೆ 1 ಅಂಕ, ವಿನ್ಯಾಸ, ಪದಬಳಕೆ, ಶೈಲಿಗೆ 1 ಅಂಕ, ಟೋಟಲ್ ಆಗಿ 5 ಅಂಕಗಳು ನಿಮಗೆ ಇರುತ್ತೆ ಪತ್ರ ಲೇಖನಕ್ಕೆ. ಇದಾಗಿದೆ ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆ 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ SSLC ವಿದ್ಯಾರ್ಥಿಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.